ಎಂತ ಗೊತ್ತುಂಟಾ, ನಮ್ಮ ಪೇರೆಂಟ್ಸ್ ಜನರೇಷನ್ ಇದ್ದಾರಲ್ಲ, ಅವರು ಕೆಲವೊಂದು ವಿಷಯದಲ್ಲಿ ತುಂಬ ಇನ್ನೋಸೆಂಟ್ ಅಂತ ಅನಿಸ್ತದೆ ನನಗೆ. ಎಸ್ಪೆಷಲಿ ಈ ಮೊಬೈಲನ್ನು ಆಪರೇಟ್ ಮಾಡುವ ವಿಷಯ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡುವ ವಿಷಯದಲ್ಲಿ ಅವರು ನಮ್ಮ ಜನ್ರೇಷನಿಗಿಂತ ತುಂಬ ಇನ್ನೋಸೆಂಟ್. ಅಂದರೆ ಹೊಸದಾಗಿ ಏನಾದರೂ ಕಲಿತಾಗ ಅವರಿಗೆ ತುಂಬ ಎಕ್ಸೈಟ್ಮೆಂಟ್ ಇರ್ತದೆ. ಆಮೇಲೆ ತುಂಬ ಇನ್ನೋಸೆಂಟಾಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಹೇಗೆ ಆಪರೇಟ್ ಮಾಡೋದು ಅಂತ ಹೇಳಿ. ಹೀಗೆ ರೀಸೆಂಟಾಗಿ ನನ್ನ ಅಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋದನ್ನು ಕಲ್ತಿದ್ದಾರೆ. ಸೊ ಅದರಲ್ಲಿ ಬರುವಂತಹ ಶಾರ್ಟ್ ವಿಡಿಯೋಗಳನ್ನು ನೋಡೋದು, ಹಾಗೆ ಕೆಲವೊಂದು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡಿ ಹೊಸತೇನಾದರೂ ಟ್ರೈ ಮಾಡೋದು, ಅದರಲ್ಲಿ ಅವರಿಗೆ ಒಂಥರ ಎಕ್ಸೈಟ್ಮೆಂಟ್. ಸೊ ರೀಸೆಂಟಾಗಿ ಅವರು ಮೊನ್ನೆ ನಾನು ಮನೆಗೆ ಹೋಗಿದ್ದಾಗ ಮಾವಿನ ಹಣ್ಣು ಕಟ್ ಮಾಡುವಂತಹ ಒಂದು ಹೊಸ ವಿಧಾನವನ್ನು ಅವರು ಕಲ್ತಿದ್ರು, ಆಯಿತಾ. ಸೊ ಆಗ ನಾನು ಹೋಗುವ ಮುಂಚೆ ಒಂದು ಮಾವಿನ ಹಣ್ಣನ್ನು ಆ ಥರ ಕಟ್ ಮಾಡಿ ಟ್ರೈ ಮಾಡಿ ಎಲ್ಲ ಇಟ್ಕೊಂಡಿದ್ರು. ಸೊ ನಾನು ಹೋದಾಗ ನಿಂಗೊಂದು ಮಾವಿನ ಹಣ್ಣು ಕಟ್ ಮಾಡುವ ವಿಧಾನ ತೋರಿಸ್ತೇನೆ ಹೊಸ್ತು, ನೀನು ವಿಡಿಯೋ ಮಾಡಬೇಕಾಯ್ತಾ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಶುರು ಮಾಡಿದೆ. ಆದರೆ ಪಾಪ ಏನಾಯಿತು ಹೇಳಿದರೆ, ಅದು ಸ್ವಲ್ಪ ಗಟ್ಟಿದ್ದ ಕಾರಣ ಇವರು ಫಸ್ಟ್ ಟೈಮ್ ಅದು ಕಟ್ ಮಾಡಿದಾಗ ಅದು ಬರಲಿಲ್ಲ. ಸೊ ಮತ್ತೆ ಅವರಿಗೆ ಒಂಥರ ಆಗ್ಲಿಕ್ಕೆ ಶುರು ಆಯಿತು. ಸೊ ಮತ್ತೆ ಕಟ್ ಮಾಡಿ ಫೈನಲಿ ಅದು ಆಯಿತು. ಬಟ್ ಅವರ ಎಕ್ಸ್ಪ್ರೆಷನ್ ಉಂಟಲ್ಲ, ಎಷ್ಟು ಕ್ಯೂಟ್ ಎಕ್ಸ್ಪ್ರೆಷನ್ ಅಂತ ಹೇಳಿದರೆ ನನಗೆ ಭಯಂಕರ ಇಷ್ಟ ಆಯಿತು ಆ ವಿಡಿಯೋ. ಮತ್ತು ಅವ್ರು ನನಗೆ ವಾರ್ನ್ ಮಾಡಿದರು, ಅದನ್ನೆಲ್ಲ ನೀನು ಹಾಕಬೇಡ, ಪೋಸ್ಟ್ ಮಾಡಬೇಡ ಅಂತ ಹೇಳಿ. ಸೊ ಆದರೂ ನಾನು ಪೋಸ್ಟ್ ಮಾಡ್ತಿದ್ದೇನೆ ಅವರ ಕ್ಯೂಟ್ ಎಕ್ಸ್ಪ್ರೆಷನಿಗೋಸ್ಕರ. ನೀವು ಅದನ್ನು ಒಂದ್ಸತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಮತ್ತು ಅವರು ಸಪೋಸ್ ನಾನು ಪೋಸ್ಟ್ ಮಾಡಿದ್ದೇನೆ ಅಂತ ಗೊತ್ತಾದರೆ ನಂಗೆ ಕಾಲ್ ಮಾಡಿ ಈಗ ಡಿಲೀಟ್ ಮಾಡಿಸ್ತಾರೆ, ಅದರ ಮುಂಚೆ ನೋಡಿ. ಬಾಯ್. Wah, super dia kak, super.